ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಸೂರ್ಯ ಮೀನ ಇಬ್ಬರೂ ಸಹ ರೊಮ್ಯಾಂಟಿಕ್ ಮಾಡಲ್ ಇರ್ತಾರೆ. ನಾನು ಕಿಸ್ ಕೊಟ್ಟರೆ 100 ಮೇಲೆ ಕೊಡ್ತೀನಿ, ನೀನು ಕೊಟ್ಟರೆ ಒಂದೇ ಒಂದು ಕಿಸ್ ಕೊಡು ಅಂತ ಹೇಳಿ ಸೂರ್ಯ ಆ ಮೀನನ್ನು ಕೇಳ್ತಾನೆ. ಅದಕ್ಕೆ ಮೀನ ಸರಿ ಆಯಿತು ನಾನೇ ಕೊಡ್ತೀನಿ ಅಂತ ಹೇಳಿ ಸೂರ್ಯಗೆ ಕಿಸ್ ಕೊಡೋಕೆ ಹೋಗ್ತಾ ಇರ್ತಾಳೆ. ಅದೇ ಟೈಮಿಗೆ ಈ ಕಡೆ ರವಿ ಮತ್ತು ಶ್ರುತಿ ಬಂದುಬಿಡ್ತಾರೆ. ಅಯ್ಯೋ ಸಾರಿ ಅಂತ ಹೇಳಿ ಸಾರಿ ಕೇಳ್ತಾರೆ. ಅದಕ್ಕೆ ಈ ಕಡೆ ಸೂರ್ಯ ನೋಡಿದ್ದಾಯ್ತಲ್ಲ, ನೋಡಿದ ಮೇಲೆ ಸೈಲೆಂಟಾಗಿ ಹೋಗೋದು ಬಿಟ್ಬಿಡು, ಅದರಲ್ಲಿ ಯಾಕೆ ಅಯ್ಯೋ ಸಾರಿ ಅಂತ ಕೇಳ್ತೀರಾ, ಡಿಸ್ಟರ್ಬ್ ಆಯಿತು ನಮಗೆ ಅಂತಾರೆ. ಸಾರಿ ಕಣೋ, ನಾವು ನೋಡಿಲ್ಲ, ನಾವು ಓಡುತ್ತೀರಿ, ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ರವಿ ಶ್ರುತಿ ಇಬ್ಬರೂ ಸಹ ಬಾ ಹೋಗ್ಬಿಡೋಣ ಅಂತ ಹೇಳಿ ಇಬ್ಬರು ಸಹ ಸೈಲೆಂಟಾಗಿ ರೂಮ್ಗೆ ಹೋಗ್ತಾರೆ. ಆಗ ಈ ಕಡೆ ಸೂರ್ಯ ಮೀನ ಈಗ ಕೊಡು, ಅವ್ರು ಹೋಗಿದ್ದಾಯಿತು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ಮೀನ ಇಲ್ಲ ಆಗಲ್ಲ, ನಾನು ಕೊಡೋದಿಲ್ಲ ಅಂತಾರೆ. ಅದಕ್ಕೆ ಮೀನ ಓಡೋಗ್ತಾಳೆ, ಸೂರ್ಯ ಮೀನ ಹಿಂದೆನೇ ಓಡೋಗ್ತಾಳೆ. ಅದೇ ಟೈಮಿಗೆ ಆಚೆಗಡೆ ಈ ಕಡೆ ರೋಹಿಣಿ ಮತ್ತು ರಂಗನಾಥ್ ಇಬ್ಬರೂ ಸಹ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಇವರಿಬ್ಬರು ಸಹ ನಿಂತ್ಕೊತಾರೆ. ಯಾಕಮ್ಮ ಏನಾಯಿತು ಅಂದಾಗ, ಲಾಸ್ಟ್ ಟೈಮ್ ದಿವಾನ್ ಮನೇಲಿ ಏನೋ ಒಂದು ಹೇಳಿ ನನ್ನ ಮನೆಯಿಂದ ಆಚೆ ಕಳಿಸ್ತಿರಲ್ವ, ಇವತ್ತು ಅದೇ ರೀತಿ ಪೂಜಾ ಮನೆಗೆ ಕಳಿಸ್ಬಿಡಿ, ನಾನು ಹೋಗ್ತೀನಿ ಅಂತಾರೆ. ಅದಕ್ಕೆ ರಂಗನಾಥ್ ಯಾಕಮ್ಮ ಏನಾಯಿತು ಅಂದಾಗ, ಇನ್ನೇನು ಮಾವ, ಇಲ್ಲಿ ಸೊಸೆ ಅಂದ್ರೆ ಸೌಭಾಗ್ಯ ಅನ್ನೋ ಒಂದು ಪದ್ಧತಿನೇ ಇಲ್ಲ ಈ ಮನೇಲಿ, ಎಷ್ಟು ಕೀಳಾಗಿ ನೋಡ್ತಾರೆ ಅತ್ತೆ, ನನಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅತ್ತೆ. ಆ ಥರ ಎಲ್ಲ ಮಾತಾಡಿದಾಗ ನನಗೊಂದು ಚೂರು ನೋವಾದರೂ ಅತ್ತೆ ತಡ್ಕೊತಾ ಇರಲಿಲ್ಲ. ಈಗ ನೋಡಿದ್ರೆ ಮನುಷ್ಯತ್ವನೇ ಇಲ್ದಿರೋ ಥರ ನನ್ನ ಹತ್ರ ನಡ್ಕೊತಾ ಇದ್ದಾರೆ, ನಂಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿದೆ ಅಂಥೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅದಕ್ಕೆ ರಂಗನಾಥು, ಸುಳ್ಳು ಹಾಗೇನಮ್ಮ, ಒಂದು ಸಲ ಸುಳ್ಳು ಅಂತ ಗೊತ್ತಾರೆ ನಮಗೆ ಮರ್ಯಾದೆನೇ ಇರೋದಿಲ್ಲ, ನಿಜಕ್ಕಿರೋ ಬೆಲೆ ಸುಳ್ಳಿಗೆ ಯಾವತ್ತೂ ಇರೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ದಿನ, ಎಷ್ಟು ದಿನ ಅಂತ ನೀನು ಓಡೋಗ್ತೀಯಾ, ನಾಳೆ ಸಂಕ್ರಾಂತಿ ಬರುತ್ತೆ, ನಾಳಿದ್ದು ಯುಗಾದಿ ಹಬ್ಬ ಬರುತ್ತೆ, ಪ್ರತಿ ಹಬ್ಬಕ್ಕೂ ನೀನು ಈ ಥರ ಓಡೋಗ್ಕೊಂಡಿದ್ರೆ ಹೆಂಗೆ, ನೀನು ಮನೆಯ ಗೃಹಿಣಿಯಾಗಿ ನೀನು ಇರಬೇಕಮ್ಮ, ಅದು ನಿನ್ನ ಜವಾಬ್ದಾರಿ ಅಂದಾಗ, ಹೌದು ಮಾವ ಇರ್ತೀನಿ, ಅತ್ತೆ ಏನು ಮಾಡಿದ್ರು ನಾನು ತಡ್ಕೊತೀನಿ, ಆದರೆ ಈ ಥರ ಎಲ್ಲನೂ ಮಾತಾಡಿದ್ರೆ ನಂಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅಂತಾಳೆ. ಅದಕ್ಕೆ ಈ ಕಡೆ ರಂಗನಾಥು, ನೀನೇ ಈ ಥರ ಅಂದರೆ ಮತ್ತು ಮೀನಾ ಹೇಗೆ, ನಿನಗಿಂತ ಕೀಳಾಗಿ ಮೀನನ್ನು ನೋಡ್ತಾಳೆ, ಎಷ್ಟು ಕಷ್ಟಪಡ್ತಾಳೆ, ಮನೆಯವ್ರಿಗೆಲ್ಲ ಮಾಡಾಕ್ತಾಳೆ, ಮನೆಯವ್ರಿಗೆಲ್ಲ ಏನೇನು ಬೇಕೋ ಎಲ್ಲ ನೋಡ್ಕೊತಾಳೆ, ಅದರಲ್ಲಿ ಅರ್ಧ ಸಹ ನೀನು ಮಾಡಿಲ್ಲ. ಬಟ್ ಈಗ ನಿನಗೆ ಈ ಥರ ಹಿಂಸೆ ಅನಿಸ್ತಿದೆ ಅಂದರೆ ಅವ್ರಿಗೆ ಹೆಂಗಿರುತ್ತೆ, ನೀನು ಅವ್ರಿಗಿಂತ ಕೀಳಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ, ಉದಾಹರಣೆಗೆ ಅವಳನ್ನ ತೊಗೊತಾ ಇದ್ದೀನಿ ಅಷ್ಟೇ. ಯಾವುದೇ ಒಂದು ತೊಂದರೆ ಬಂದರೂ ನಾನು ಅದನ್ನು ಎದುರಿಸಿ ನಿಂತ್ಕೊಬೇಕಮ್ಮ, ಅದೇ ಜೀವನ. ನಾನು ಶಾಂತಿ ಹತ್ರ ಮಾತಾಡಿ ನೋಡ್ತೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅದಾದಮೇಲೆ ಏನು ಮಾತಾಡ್ತಾಳೆ ಶಾಂತಿ ನೋಡಿಕೊಂಡು ಅದಾದಮೇಲೆ ನಿಮಗೆ ಹೇಳ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಆಗಿರೋದನ್ನೆಲ್ಲ ಮರೆತು ಹೊಸ ಜೀವನನ ಸ್ಟಾರ್ಟ್ ಮಾಡಿ ಅಂತ ಹೇಳಿ ರಂಗನಾಥ್ ಅಂತಾನೆ. ಅದಕ್ಕೆ ರೋಹಿಣಿ, ಸರಿ ಮಾವ ಆಯಿತು, ನೀವು ಹೇಳ್ದಂಗೆ ಮಾಡೋಣ ಅಂತ ಹೇಳಿ ಈ ಕಡೆ ರಂಗನಾಥ್ ರೋಹಿಣಿ ಇಬ್ಬರು ಸಹ ಮನೆ ಒಳಗಡೆ ಹೊರಡ್ತಾರೆ. ಈ ಕಡೆ ಪಾಪ ರೀ ಇನ್ನೆಷ್ಟು ಮನಸ್ಸು ನೊಂದಿರುತ್ತೋ ರೋಹಿಣಿ ಅವರಿಗೆ ಅಂತಾರೆ. ಅದಕ್ಕೆ ಸೂರ್ಯ, ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು, ಹಾಲು ಮತ್ತು ಪೇವಿಕೆ ಎರಡು ಒಂದೇನಾ ನಿನಗೆ ಅಂತ ಹೇಳಿ ಅಂತಾರೆ. ಇಲ್ಲ ರೀ ಸುಮ್ಮನಿರ್ರಿ, ಪಾಪ ಇಷ್ಟು ದಿನ ಚೆನ್ನಾಗಿ ನೋಡಿಕೊಂಡು ಇವಾಗ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರೆ ಯಾರಿಗೇ ಆಗಲಿ ಎಷ್ಟು ಬೇಸರ ಆಗುತ್ತೆ ಅಂತೇಳಿ ಮೀನಾ ಅಂತಾಳೆ. ಅದಕ್ಕೆ ಸೂರ್ಯ, ನಿನಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಈಗಲೇ ಸಕ್ಕರೆಗೆ ಹೋಗ್ಬಿಟ್ಟು ನಾನು ಅಪ್ಪ ಮಾತಾಗ ಎಲ್ಲ ಕೇಳಬೇಡ, ಇದೆಲ್ಲನೂ ಪೌಡ್ರಮ್ಮ ಪ್ಲಾನು ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿದಾಗ, ಈ ಕಡೆ ಮೀನಾ, ಬೇಡ ರೀ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಮಾವನಿಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅದನ್ನೆಲ್ಲ ಕೇಳಿದಾಗ, ಸೈಲೆಂಟಾಗಿ ನಿಮ್ಮ ಪಾಡು ನೀವು ಇರ್ರಿ ಅಂತ ಹೇಳಿ ಬೈತಾಳೆ. ಅದಕ್ಕೆ ಸೂರ್ಯ, ನೀನು ಫಸ್ಟ್ ಇಲ್ಲಿಂದ ಓಡು, ಯಾವಾಗಲೂ ಇದೇ ಆಗೋದು, ಈ ಥರ ಹೇಳಿನೇ ನಾನು ಬಾಯಿ ಮುಚ್ತೀಯ ನೀನು ಅಂತೇಳಿ ಸೂರ್ಯನೂ ಸಹ ಬೈತಾನೆ. ಈ ಕಡೆ ಮೀನಾನು ಸಹ ಸೈಲೆಂಟಾಗಿ ಹೋಗ್ತಾಳೆ. ಈ ಕಡೆ ರಂಗನಾಥ್ ಹಾಲಿಗೆ ಬಂದು, ಯಾಕೆ ಶಾಂತಿ ಈ ಥರ ಕೂತಿದ್ದೀಯ ಅಂತ ಅಂದಾಗ, ಮತ್ತೆ ಒಂದು ಸೈಡ್ ಕೂತಿರೋಳು ಈ ಕಡೆ ಲೆಫ್ಟ್ ಸೈಡಲ್ಲಿ ಕೂತ್ಕೊತಾಳೆ. ನಾನೇನು ಪೊಸಿಷನ್ ಚೇಂಜ್ ಮಾಡಿದ್ಯಾ ಅಂತ ಕೇಳ್ತಾ ಇಲ್ಲ, ಯಾಕೆ ದೀಪ ಹಚ್ಚಿದ್ದೀರ ಈ ರೀತಿ ಕೂತಿದ್ಯಾ ಮನೆಯಲ್ಲಿ, ಹಬ್ಬದ ಮನೆಯಲ್ಲಿ ಅಂತ ಹೇಳಿ ಈ ಕಡೆ ರಂಗನಾಥ್ ಕೇಳ್ತಾನೆ. ಇದೊಳ್ಳೆ ಕಥೆ ಈ ಥರ, ನಾನು ಸೈಲೆಂಟಾಗಿದ್ದರೂ ಬೈತೀರಾ, ನಾನು ಮಾತಾಡಿದ್ರು ಬೈತೀರಾ, ಕೂಗಾಡಿದ್ರು ಬೈತೀರಾ, ನಾನು ಇನ್ನೇನು ಮಾಡಲಿ ಹೇಳಿ ಅಂತೇಳಿ ರಂಗನಾಥ್ ಅಂತಾನೆ. ಅಲ್ಲ ಕಣೆ, ಇದು ಮನೆ, ಇದೊಂದು ಸಂಸಾರ, ಎಲ್ಲರೂ ಖುಷಿಯಾಗಿ ಹಬ್ಬ ಮಾಡೋದಿನ ನೀನು ಈ ಥರ ಕೋಪ ಮಾಡ್ಕೊಂಡಿದ್ಯಲ್ಲ, ಯಾಕೆ ಏನಾಯಿತು, ದ್ವೇಷ ಎಲ್ಲ ಮರೆತು ಎಲ್ಲರೂ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಇದು ಹೊಡೆದಾಡ್ಕೊಂಡಿರೋಕ್ಕೆ ರೌಡಿಗಳ ಮನೆಯಲ್ಲ, ಇದು ಒಂದು ಸುಂದರ ಸಂಸಾರ, ಈ ಸಂಸಾರದಲ್ಲಿ ಎಲ್ಲರೂ ಖುಷಿಯಾಗಿದ್ರೇ ಚೆನ್ನಾಗಿರೋದು, ದ್ವೇಷ ಎಲ್ಲ ಮರೆತು ಎಲ್ಲರೂ ಖುಷಿಯಾಗಿರೋಣ, ಎಲ್ಲ ಆಗಿರೋದನ್ನೆಲ್ಲ ಮರೆತು ಬಿಡಿ ಅಂತ ಹೇಳಿ ಈ ಕಡೆ ರಂಗನಾಥ್ ಅಂತಾನೆ. ಅದಕ್ಕೆ ಶಾಂತಿ, ಏನೋ ಪೀಟಿಕೆ ಹಾಕೋಕೆ ಬಂದಿದ್ದೀರ ಅಂಥೇಳಿ ಶಾಂತಿ ಅಂತಾಳೆ. ಪೀಠಿಕೆನೂ ಇಲ್ಲ ಪೀಠನೂ ಇಲ್ಲ, ಎಲ್ಲರೂ ಸೇರಿ ಹಬ್ಬ ಮಾಡೋಣ ಅಂಥೇಳಿ ಕರಿತಾ ಇರೋದು ಅಂಥೇಳಿ ರಂಗನಾಥ್ ಅಂತಾನೆ.
ಅದಕ್ಕೆ ಈ ಕಡೆ ಬಾ ಸಕ್ಕರೆ ನೀವೇ ರಿಬ್ಬನ್ ಕಟ್ಟಿಂಗ್ ಮಾಡಬೇಕು ಅಂತೇಳಿ ಸೂರ್ಯ ಅಂತಾನೆ. ಅದಕ್ಕೆ ಶಾಂತಿನ ನಾನೇನಕ್ಕೆ ರಿಬ್ಬನ್ ಕಟ್ಟಿಂಗ್ ಮಾಡಬೇಕು ಅಂದಾಗ ಶ್ರುತಿ ಹ್ಞೂ ಅತ್ತೆ ಟೇಬಲ್ ಮೇಲೆ ಇಟ್ಟಿದ್ದಾರಲ್ಲ ಪಟಾಕಿ, ಆ ಪಟಾಕಿ ಹಚ್ಚಿ ಅಂತ ಹೇಳ್ತಾ ಇರೋದು ಅಂತೇಳಿ ಈ ಕಡೆ ಶ್ರುತಿ ಅಂತಾಳೆ. ಅದಕ್ಕೆ ಮೀನಾ ಅತ್ತೆ ಪಟಾಕಿ ಯಾರು ಹೊಡಿತಾರಲ್ಲ ನೀವು ಮೊದಲು ಪಟಾಕಿ ಹೊಡೀರಿ, ಆಮೇಲೆ ನಾವೆಲ್ಲ ಹೊಡಿತೀರಿ ಅಂತ ಹೇಳಿ ಶಾಂತಿಗೆ ಮೀನಾ ಅಂತಾಳೆ. ಹೌದು ಹೋಮ್ ಮಿನಿಸ್ಟರ್ ಅಲ್ವಾ ನೀನು, ಹೋಮ್ ಮಿನಿಸ್ಟರ್ ಆರ್ಡ್ರ್ ಆಯ್ತಲ್ಲ ಇನ್ನೇನು ಹಚ್ಬಿಡ್ತೀನಿ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಅದಕ್ಕೆ ಈ ಕಡೆ ಮನೋಜ ಏನಮ್ಮ ನೀನು ಬಾಮ್ಮ ಪಟಾಕಿ ಹಚ್ಚೋಣ ಅಂತಂದರೆ, ಇಲ್ಲ ಕಣೋ ನನಗೆ ಇಂಟ್ರೆಸ್ಟ್ ಇಲ್ಲ ಪಟಾಕಿ ಹಚ್ಚೋಕೆ ಅಂಥೇಳಿ ಶಾಂತಿ ಅಂತಾಳೆ. ಅಮ್ಮ ತಿಂಗ್ಳಿಗೊಂದ್ಸಲ 2 ತಿಂಗ್ಳಿಗೊಂದ್ಸಲ ಅಲ್ಲಮ್ಮ ವರ್ಷಕ್ಕೊಂದ್ಸಲ ಬರೋದು ಹಬ್ಬ, ನೀನೇ ಹಿಂಗೆ ಅಂದ್ಬಿಟ್ರೆ ಹೆಂಗಮ್ಮ, ನಡಿಯಮ್ಮ ಎಲ್ಲರೂ ಸೇರಿ ಪಟಾಕಿ ಹಚ್ಚೋಣ ಅಂತ ಹೇಳಿ ಮನೋಜ ಅಂತಾನೆ. ಈ ಕಡೆ ಶಾಂತಿ ನಿನ್ನ ಹೆಂಡ್ತಿನೂ ಬರ್ತಾಳು ಅಂದಾಗ, ಬರಲಿ ಬಿಡು ನಮ್ಮೊಬ್ರಿಗೆ ಅಲ್ವಲ್ಲ ಎಲ್ಲರಿಗೂ ಹಬ್ಬ ತಾನೇ ಇದು ಅಂತ ಹೇಳಿ ಈ ಕಡೆ ಮನೋಜ ಸಹ ಅಂತಾನೆ. ಅದರ ಅಂದ ತಕ್ಷಣವೇ ಈ ಕಡೆ ರೋಹಿಣಿಗೆ ಖುಷಿಯಾಗುತ್ತೆ. ಸರಿ ಮನೋಜ ನಿನಗೆ ಪಟಾಕಿ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ನಿನಗೋಸ್ಕರ ಬರ್ತಾಯಿದ್ದೀನಿ ಪಟಾಕಿ ಹಚ್ಚಕ್ಕೆ ನಡಿ ಹೋಗೋಣ ಅಂತೇಳಿ ಈ ಕಡೆ ಶಾಂತಿ ರೆಡಿ ಆಗ್ತಾಳೆ. ಅದಕ್ಕೆ ಸೂರ್ಯ ಇನ್ಮೇಲೆ ಏನೇ ಬೇಕಾದರೂ ಶಾಂತಿ ಕಡೆಯಿಂದ ಮನೋಜ ಕೈಯಲ್ಲೇ ಹೇಳ್ಸೋಣ, ಮನೋಜ ಹೇಳಿದ್ರೆ ಸಕ್ಕರೆ ಓಕೆ ಕೊಡ್ತಾರೆ ಅಂತ ಹೇಳಿ ಎಲ್ರಿಗೂ ಹೇಳ್ತಾನೆ. ಸರಿ ಅಂತೇಳಿ ಎಲ್ಲರೂ ಬಂದು ಆಚೆ ಕಡೆ ಪಟಾಕಿ ಹಚ್ಚಕ್ಕೆ ರೆಡಿ ಆಗ್ತಾರೆ. ಈ ಕಡೆ ರಂಗನಾಥ್ ದುಷ್ಟ ಸಂಹಾರ ಆಗಿ ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಬೇಕು. ಈ ಕಡೆಗೆ ಹೆಂಡ್ತಿಗೋಸ್ಕರ ಹೆಂಡ್ತಿ ಕಷ್ಟದಲ್ಲಿದ್ದರೆ ಹೆಂಡ್ತಿ ಕಷ್ಟ ನಿವಾರಿಸೋಕ್ಕೆ ಅವನೇ ಹೋಗಿ ಕಷ್ಟನ ಪರಿಹಾರ ಮಾಡೋ ಗಂಡ. ಅಣ್ಣ ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ತಮ್ಮನ ಹೆಂಡ್ತಿ ಅವ್ರು ನೇರವಾಗಿ ನಿಂತಿದ್ದಾರೆ. ಇದಕ್ಕಿಂತ ಖುಷಿ ವಿಚಾರ ಬೇರೆ ಏನಿದೆ. ಇದೇ ರೀತಿ ಎಲ್ಲರೂ ತುಂಬ ಖುಷಿಯಾಗಿ ಒಬ್ಬರು ಕಷ್ಟಕ್ಕೊಬ್ಬರು ಸ್ಪಂದಿಸ್ಕೊಂಡು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಖುಷಿಯಾಗಿ ಪಟಾಕಿ ಒಂದು ದೀಪಾವಳಿ ಹಬ್ಬನ ಆಚರಿಸ್ತಾರೆ. ಎಲ್ಲರೂ ಖುಷಿಯಾಗಿ ಪಟಾಕಿನ ಎಲ್ಲ ಜೋಡಿಗಳು ನೀಟಾಗಿ ಆಚರಿಸ್ತಾರೆ. ಅದಾದಮೇಲೆ ಮಾರ್ನಿಂಗ್ ಅಷ್ಟೊತ್ತಿಗೆ ಕನಕಗೆ ಕಾಲ್ ಮಾಡಿ ಮೀನಾ ಬರೋಕ್ಕೆ ಹೇಳಿರ್ತಾಳೆ, ಆಚೆಗಡೆ ಬಾ ಹಾಸ್ಪಿಟ್ಲಿಂದ ಅಂತೇಳಿ. ಈ ಕಡೆ ಯಾಕೆ ಅಕ್ಕ ಬಾ ಹಾಸ್ಪಿಟ್ಲಿಂದ ಆಚೆ ಬರೋಕ್ಕೆ ಹೇಳಿದೆ ಏನಾಯಿತು ಅಂದಾಗ, ನೀನು ದುಡ್ಡು ಕೊಡಬೇಕಲ್ವಾ ಅಂತ ಕೇಳಿ ಮೀನಾ ಅಂತಾಳೆ. ಇದ್ರ ಅವಶ್ಯಕತೆ ಏನಿತ್ತಕ್ಕ, ನಾನು ನಿಮ್ಮನ್ನು ಕೇಳಿದ್ನ ದುಡ್ಡು ಇಲ್ಲ ಅಂತ ಹೇಳಿದ್ರಲ್ಲ ಮತ್ತೆ ಹೆಂಗೆ ಬಂತು ಅಂದಾಗ, ವಿಶಾಲಾಕ್ಷಿ ದುಡ್ಡನ್ನ ಎತ್ಕೊಂಡೋಗಿದ್ಲು, ಅದನ್ನು ವಿಶಾಲಾಕ್ಷಿ ಹೆಂಗೆ ಎತ್ಕೊಂಡೋಗಿದ್ಲು ಅದೇ ರೀತಿ ನಿಮ್ಮ ಭಾವ ಹೋಗಿ ಅದು IT ಅಧಿಕಾರಿಯಾಗಿ ಹೋಗಿ ದುಡ್ಡನ್ನು ತೊಗೊಂಬಂದಿದ್ದಾರೆ ಅಂದಾಗ ಕನಕಗೆ ಆಶ್ಚರ್ಯ ಆಗೋಗುತ್ತೆ. ಏನು ಭಾವನ ಹೋಗಿ ದುಡ್ಡು ತೊಗೊಂಬಂದ್ರ, ವಿಶಾಲಾಕ್ಷಿ ದುಡ್ಡು ಕಳ್ತನ ಮಾಡಿದ್ಲ, ಭಾವ ಸೂಪರ್ ಹೀರೋ ಅಕ್ಕ ಅಂತ ಹೇಳಿ ಅಂತಾರೆ. ಹೌದು ತುಂಬ ಒಳ್ಳೆ ಐಡಿಯಾ ಮಾಡಿ ಈ ಥರ ಮಾಡಿದ್ದಾರೆ ನಿಮ್ಮ ಭಾವ ಅಂತ ಹೇಳಿ ಅಂತಾರೆ. ಅದಕ್ಕೆ ಸರಿ ಅಕ್ಕ ಆಯಿತು ಅಂತ ಹೇಳಿ ಈ ಕಡೆ ದುಡ್ಡನ್ನು ತೊಗೊಂಡು ಹಾಸ್ಪಿಟ್ಲ್ ಒಳಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಅವರ ಬಾಯ್ ಫ್ರೆಂಡು ಪೊಲೀಸವ್ರು ಬರ್ತಾರೆ. ಅವ್ರನ್ನ ನೋಡಿ ನಾನು ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ, ಒಳ್ಳೆ ಟೈಮ್ಗೆ ಬಂದ್ರಿ ಅಂದಾಗ, ಅದೇನು ನನ್ನ ನೆನೆಸ್ಕೊತಾ ಇದ್ದೀರಾ ಅಂದಾಗ, ಹೌದು ನಿಮಗೆ ದುಡ್ಡು ಕೊಡಬೇಕಿತ್ತಲ್ವ ಅದಕ್ಕೋಸ್ಕರ ಅಕ್ಕ ಈಗ ತಾನೇ ಬಂದು ದುಡ್ಡು ಕೊಟ್ಟರು, ನಿಮಗೆ ಕೊಡಬೇಕಿತ್ತಲ್ವ ಅದಕ್ಕೋಸ್ಕರ ನೆನೆಸ್ಕೊತಾ ಇದ್ದೆ ಅಂತ ಹೇಳಿದ್ಲು. ಅಲ್ಲಿಗೆ ಬರೀ ದುಡ್ಡಿಗೋಸ್ಕರ ನನ್ನ ನೆನೆಸ್ಕೊಂಡ್ರೆ ಬೇರೆ ಏನಕ್ಕೂ ಅಲ್ವಾ ಅಂತ ಹೇಳಿ ಪೊಲೀಸ್ ಕೇಳ್ತಾನೆ. ಹಾಗೇನೆಲ್ಲ ಏನಿಲ್ಲ, ಯಾವಾಗಿದ್ರೂ ದುಡ್ಡು ನಿಮ್ಗೆ ಕೊಡಲೇಬೇಕಲ್ವ ಅದಕ್ಕೋಸ್ಕರ ತೊಗೊಳ್ಳಿ ನಿಮ್ಮ ದುಡ್ಡು ಅಂತ ಹೇಳಿ ದುಡ್ಡನ್ನು ಕೊಡ್ತಾಳೆ. ಸರಿ ತೊಗೊಳ್ಳಿ, ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ, ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ದುಡ್ಡನ್ನು ಕೊಟ್ಟು ಕನಕ ಹೊರಟೋಗ್ತಾಳೆ. ಸರಿ ಅಂಥೇಳಿ ಈ ಕಡೆ ಪೊಲೀಸರು ಸಹ ಅವರು ದುಡ್ಡು ಏನಿದೆ ಅದ್ರ ದುಡ್ಡನ್ನು ತೊಗೊಂಡು ಅವರು ಸಹ ಹೆಲ್ಮೆಟ್ ಹಾಕ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೈಟು ಸೂರ್ಯ, ಮನೋಜ ಮತ್ತು ರವಿ ಮೂವರು ಸಹ ಕುಡ್ಕೊಂಡು ಕೂತಿರ್ತಾರೆ. ನೀನು ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಕಣೋ ಅಂತೇಳಿ ಈ ಕಡೆ ರವಿ ಮನೋಜಗಂತಾನೆ. ಯಾಕೋ ಏನೋ ಆಯಿತು, ನಾನು ಕುಡ್ದೇ ಇಲ್ಲ, ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ ಅಂತೇಳಿ ಈ ಕಡೆ ಮನೋಜ ರವಿನ ಕೇಳ್ತಾನೆ. ಹೌದು ಕಣೋ ಅತ್ತಿಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದಾಗ, ಏನು ರೋಹಿಣಿ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಮನೋಜ ಕೇಳ್ತಾನೆ. ಅದಕ್ಕೆ ರವಿ, ಹೌದು ಕಣೋ ರೋಹಿಣಿ ಅತ್ತಿಗೆ ಬಗ್ಗೆನೇ ಮಾತಾಡ್ತಾ ಇರೋದು, ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೆಯಾ, ಅತ್ತಿಗೆ ಅಂಥ ತಪ್ಪು ಏನು ಮಾಡಿದ್ದಾರೆ, ನೀನು ಮದುವೆಗೆ ಮುಂಚೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದಲ್ವಾ ಛಾಯಾ ಜೊತೆ, ಆವಾಗ ನಿಮಗೆ ಪ್ರಾಬ್ಲಮ್ ಅನಿಸ್ಲಿಲ್ವಾ, ಇವಾಗ ಮಾತ್ರ ನಿನಗೆ ತೊಂದರೆ ಅನಿಸ್ತಾ ಇದೆಯಾ ಅಂತೇಳಿ ಈ ಕಡೆ ಸೂರ್ಯ ಕೇಳ್ತಾನೆ. ಹಂಗಲ್ಲ ಕಣೋ, ಅದನ್ನೆಲ್ಲ ಹೇಳಿನೇ ನಾನು ಮದುವೆ ಆಗಿದ್ದು ರೋಹಿಣಿನ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಅದಾದರೂ ತಪ್ಪೇ ಅಲ್ವಾ, ನಿನಗೇನಕ್ಕೆ ಬೇಕಿತ್ತು ಅವಳನ್ನ ಕ್ಷಮಿಸಿ ಹೆಂಡ್ತಿಯಾಗಿ ಸ್ವೀಕರಿಸೋದು ಬಿಟ್ಟು ಏನೋ ಈ ಥರ ಎಲ್ಲ ಆಡ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ಮನೋಜ್ ಏನೋ ಮಾಡೋದು, ಅಮ್ಮ ನೋಡಿದ್ರೆ ಅವಳ ಜೊತೆ ಸೇರಬಾರ್ದು, ಅವಳ ಜೊತೆ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ನೀವು ನೋಡ್ರಿ ಹಿಂಗೆ ಹೇಳ್ತೀರಾ, ನಾನು ಆ ಕಡೆ ನೋಡಲ ಈ ಕಡೆ ನೋಡಲ, ಅಮ್ಮನ ರೋಹಿಣಿನ ಅನ್ನೋ ಥರ ಆಗೋಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಅಂತೇಳಿ ಮನೋಜ ಅಂತಾನೆ. ಅದಕ್ಕೆ ಸೂರ್ಯ ಏನು ಮಾಡೋಕ್ಕಾಗೋದಿಲ್ಲ, ಸಕ್ಕರೆ ಯಾವಾಗಲಿದ್ರು ಮಾತಾಡ್ಕೊಂಡಿರ್ತಾರೆ, ನೀನು ನಿನ್ನ ಹೆಂಡ್ತಿಗೆ ನೀನು ಸಪೋರ್ಟಾಗಿ ನಿಂತ್ಕೊಬೇಕಲ್ವ ಅಂತ ಹೇಳಿ ಸೂರ್ಯ ಅಂತಾನೆ. ಅದಕ್ಕೆ ಈ ಕಡೆ ಮನೋಜ, ಅವಳು ನನಗೆ ತುಂಬ ದೊಡ್ಡ ಸುಳ್ಳು ಹೇಳಿದ್ದಾಳೆ, ಅದು ಕ್ಷಮಿಸುವಂತಹ ಸುಳ್ಳು ಅಲ್ವೇ ಅಲ್ಲ, ಅದು ಹೆಂಗೆ ನನಗೆ ಕ್ಷಮಿಸಲಿ ಅವಳನ್ನ ಅಂತ ಹೇಳಿ
ಈ ಕಡೆ ಮನೋಜ ಅಂತಾಳೆ. ಆದ್ರೂ ಅವಳು ನೋಡ್ರೆ ಇಲ್ಲ ನನಗೆ ಅಯ್ಯೋ ಅನಿಸುತ್ತೆ, ಏನು ಮಾಡೋದು, ನನಗೇನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಅದಕ್ಕೆ ರವಿ, ಏನು ದೊಡ್ಡ ಅಮ್ಮ ಮಗ ನೀನು, ಅಮ್ಮ ಹೇಳಿದ ದಾರಿ ಆಟೋದೇ ಇಲ್ವಾ ನೀನು ಅಂತೇಳಿ ಈ ಕಡೆ ಸೂರ್ಯ ಮತ್ತು ರವಿ ರೇಗಿಸ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್.